ಸೊ ನಿಮ್ಗೆ ಅನಿಸುತ್ತಾ ಸೋಷಿಯಲ್ ಮೀಡಿಯಾದಿಂದ ಸ್ಟೂಡೆಂಟ್ಗೆ ಹೆಲ್ಪ್ ಆಗುತ್ತೆ ಅಂತ? ಸೋಷಿಯಲ್ ಮೀಡಿಯಾ ಅನ್ನೋದು ಈ ಡಬಲ್ ಸ್ವೋರ್ಡ್ ಎಡ್ಜ್ ಅಂತ ಕರೀತಾರೆ, ಅಂದ್ರೆ ಒಂದು ಎರಡು ಕತ್ತಿನ ಲಘು ಅಂತ ಕರೀತಾರೆ. ಯಾವುದೇ ಒಂದು ಟೆಕ್ನಾಲಜಿ ನಮ್ಮ ಹತ್ರ ಇದೆ ಅಂತಂದ್ರೆ ನಾವು ಅದನ್ನ ಪಾಸಿಟಿವ್ ಬೇಕಾದ್ರೂ ಯೂಸ್ ಮಾಡ್ಬೋದು, ನೆಗೆಟಿವ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಕರೆಕ್ಟ್. ಈಗ ಎಷ್ಟೋ ಜನ ಯೂಟ್ಯೂಬ್ ನ ಕಂಟೆಂಟ್ ಕ್ರಿಯೇಷನ್ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ. ಅದೇ ಸೋಷಿಯಲ್ ಮೀಡಿಯಾ ಸುಮ್ಮನೆ ನೋಡ್ಕೊಂಡು ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಮೊಬೈಲ್ನ ಚಾಟ್ ಜಿಪಿಟಿ ಆಗಿರ್ಬೋದು, ಎಮರ್ಜಿಂಗ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಸ್ಟಡೀಸ್ ಯೂಸ್ ಮಾಡ್ಕೊಂಡಿದ್ದಾರೆ. ಅದೇ ಎಷ್ಟೋ ಜನಗಳು ಅದೇ ವೆಬ್ಸೈಟ್ ಅಲ್ಲಿ ಬೇರೆ ಬೇರೆ ತರ ವಿಡಿಯೋ ನೋಡ್ಕೊಂಡು ತಮ್ಮ ಲೈಫ್ ನ ಹಾಳು ಮಾಡ್ಕೊಂಡಿರ್ತಾರೆ. ಅರ್ಥ ಆಗ್ತಿದೆ. ಹಾಗಾಗಿ ಯಾವುದೇ ಒಂದು ಟೆಕ್ನಾಲಜಿ, ಮೊಬೈಲ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ನಾವು ಅದನ್ನ ಹೆಂಗೆ ಉಪಯೋಗ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ ನಿಂತಿರುತ್ತೆ. ನೀವು ಅದನ್ನ ಪಾಸಿಟಿವ್ ಬೇಕಾದ್ರೂ ಯೂಸ್ ಮಾಡ್ಬೋದು, ನೆಗೆಟಿವ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಯಾರು ಸ್ಟೂಡೆಂಟ್ಸ್ಗಳು ಅದನ್ನ ಪಾಸಿಟಿವ್, ಎಕ್ಸಾಂಪಲ್ ಈಗ ಆ ಯೂಟ್ಯೂಬ್ ಅಲ್ಲಿ ಫ್ರೀ ಎಜುಕೇಶನ್ಸ್ ವಿಡಿಯೋಸ್ಗಳಿರುತ್ತೆ ನೋಡಿ, ಈಗ ನ್ಯೂಸ್ ಚಾನೆಲ್ ಇರುತ್ತೆ ನೋಡಿ. ಅರ್ಥ ಆಗ್ತದೆ. ಈ ರೀತಿ ನಾವು ಅದನ್ನ ಟೆಲಿಗ್ರಾಮ್ಗಳು ಫ್ರೀ ಕನ್ನಡ ಪಾಡ್ಕಾಸ್ಟ್ ನೋಡಿ ಆಯ್ತಾ. ಹಂಗೆ ಯಾವುದೇ ಒಳ್ಳೇದು ಯಾವ್ದು ಸಿಗುತ್ತೆ ಎಲ್ಲಿಂದ ಬೇಕಾದ್ರೂ ತಗೋಬಹುದು. ಹಂಗಾಗಿ ಸೋಷಿಯಲ್ ಮೀಡಿಯಾ ಈಗ ತುಂಬಾ ನೆಸೆಸಿಟಿನೂ ಇದೆ, ಅದನ್ನ ಬಹಳ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು.